ನನ್ನ ಹೆಸರು M.R. ಗೋವಿಂದರಾಜು ಅಂತ. ಬೆಂಗಳೂರು ರಾಜಧಾನಿಯಲ್ಲಿ ನನ್ನ ಹುಟ್ಟು ಬೆಳೆದಿದ್ದು. MES ಕಾಲೇಜ್ ವಿದ್ಯಾರ್ಥಿ. ಗಾಂಧಿನಗರ ಆರ್ಯ ವಿದ್ಯಾಶಾಲಾ ಹೈಸ್ಕೂಲಲ್ಲಿ ವಿದ್ಯಾವಸ್ಥೆಯಲ್ಲೇ ನಾನು ಕಬಡ್ಡಿ ಕ್ರೀಡಾಪಟು, ಕರಾಟೆ ಪಟು. ಹೀಗಾಗಿ MA ಡಿಗ್ರಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದೀನಿ. ಈಗ ನಾನು ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೀನಿ. 75ನೇ ವರ್ಷದ್ದು. ಸ್ನೇಹಿತರು, ನನ್ನ ಆತ್ಮೀಯರು, ನನ್ನ ಬಂಧುಗಳು ಮತ್ತು ಪತ್ರಿಕಾ ಮಿತ್ರರೆಲ್ಲ ಬಂದು ನನಗೆ ಶುಭ ಕೋರಿ ಈ ದಿನ ಆಶೀರ್ವಾದ ಮಾಡಿದ್ದಾರೆ. ಹಾಗೂ ಬಡವರ ಸೇವೆ, ಸಪ್ರೆಸ್ಡ್ ಅಪ್ರೆಸ್ಡ್ ಕ್ಲಾಸ್ ಪೀಪಲ್ ಸೇವೆ ಮಾಡ್ತಾ ಬಂದಿದ್ದೇನೆ ಇದುವರೆಗೂ. ಕರೋನಾ ಸಮಯದಲ್ಲಿ ಬಡ ಜನತೆಗೆ ಸಾವಿರಾರು ಕಿಟ್ಟು ದವಸ ಧಾನ್ಯ, ತರಕಾರಿ, ಹಣ್ಣು ಹಂಪಲು ಹಂಚಿದ್ದೇನೆ. ಈ ಮೆತ್ತಿಕೆರೆ ಬಡಾವಣೆ ಮತ್ತು RR ನಗರ, ಬೃಂದಾವನ ನಗರ, ವಾರ್ಡ್ ನಂಬರ್ 17, ವಾರ್ಡ್ ನಂಬರ್ 36ರಲ್ಲಿ ಎಲ್ಲ ಬಡವ್ರ ಸೇವೆ ನನ್ನ ಕೈಲಾದ ಮಟ್ಟಿಗೆ ಮಾಡ್ಕೊಂಡು ಬಂದಿದ್ದೇನೆ. ನನಗೆ ಸಂತೋಷ ಇದೆ. ಏನಾದರೂ ಬಡವ್ರಿಗೆ, ಕಷ್ಟದಲ್ಲಿರೋರಿಗೆ ಒಂದು ಸಹಾಯ ಮಾಡಬೇಕು ಅಂತ ನನ್ನ ಮನಸ್ಸು ಆವಾಗವಾಗ ಹೇಳ್ತಾ ಇರ್ತದೆ. ಸಣ್ಣ ಪುಟ್ಟ ಇದರಲ್ಲಿ ಅಂಥ ಕೆಳಗೆ ಬಿದ್ದವ್ರನ್ನ ಧ್ವನಿ, ಅವ್ರಿಗೆ ಕಷ್ಟದಲ್ಲಿ ಇರತಕ್ಕಂಥವ್ರಿಗೆ ನನ್ನ ಕೈಲಾದ ಮಟ್ಟಿಗೆ ಅವರಿಗೆ ಸಹಾಯ ಮಾಡ್ತಾ ಬಂದಿದ್ದೇನೆ. ಇದು ನನ್ನ ಕಿರು ಪರಿಚಯ. ಹಾಗೂ ಭಾರತ್ ಎಲೆಕ್ಟ್ರಾನಿಕ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ಅದರಲ್ಲಿ ನಾನು ನಿವೃತ್ತಿಯಾಗಿ ಅಲ್ಲಿ ಆಲ್ಕೋಹಾಲ್ ಅಡಿಷನ್ ಕುಟುಂಬದವ್ರಿಗೆ ಸುಮಾರು 250 ಕುಟುಂಬನ ಕಾಪಾಡಿದ್ದೇನೆ. ಅವ್ರಿಗೆಲ್ಲ ಚೆನ್ನೈ ಹಾಸ್ಪಿಟ್ಲದು ಅಣ್ಣಾನಗರಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ BL ಮ್ಯಾನೇಜ್ಮೆಂಟ್ ಅದಕ್ಕೆಲ್ಲ ಹಣ ಸಹಾಯ ಮಾಡಿ ಅವ್ರ ಕುಟುಂಬಗಳನ್ನೆಲ್ಲ ಕಾಪಾಡಿರೋ ಸಂತೋಷ ತಂದಿದೆ. ಹಿರಿಯ ನಾಗರಿಕರಿಗೂ ಸಹ ನವಂಬರಲ್ಲಿ ಪ್ರತಿ ತಿಂಗಳು ಬಡ ಮಹಿಳೆಯರು, ಕೂಲಿ ಕಾರ್ಮಿಕ ಮಹಿಳೆಯರು, ಕೈಗಾಡಿ ವ್ಯಾಪಾರ ಮಾಡೋರು, ತರಕಾರಿ ವ್ಯಾಪಾರ ಮಾಡೋರು, ಮನೆ ಕೆಲಸ ಮಾಡೋ ಮಹಿಳೆಯರಿಗೆ ಸಾವಿರಾರು ಸೀರೆ ಕೊಡ್ತಾ ಬಂದಿದ್ದೇನೆ ಸಂಕ್ರಾಂತಿ ಯುಗಾದಿ ಹಬ್ಬದಲ್ಲಿ. ಇದು ನನ್ನ ಒಂದು ಕುಟುಂಬದ ನನ್ನ ಸೇವೆ. ಹಾಗೆ ಇವತ್ತಿನ ದಿನ ನನ್ನ ಸ್ವಲ್ಪ ಅನಾರೋಗ್ಯ ಆದ್ದರಿಂದ ಎಲ್ಲ ಸ್ನೇಹಿತರು ಹಣ ಇಲ್ಲಣ್ಣ ಹುಟ್ಟಿದ ಹಬ್ಬ ಆಚರಣೆ ಮಾಡಿ ನಾವೆಲ್ಲ ಬರ್ತೀವಿ, ಇನ್ನೂ ಖುಷಿಯಿಂದ ಆಚರಣೆ ಮಾಡೋಣ ಅಂತ ಹೇಳಿ ನನ್ನ ಇವತ್ತು ಈ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ನನ್ನ ಅಭಿನಂದನೆ, ಹೃದಯಪೂರ್ವಕ ಅಭಿನಂದನೆ. ನನ್ನನ್ನು ಆಶೀರ್ವದಿಸಿದ್ದಾರೆ, ಹರಸಿದ್ದಾರೆ. ಜನರ ಸೇವೆ ಜನಾರ್ದನ ಸೇವೆ. ಹಾಗೆ ಆ ಒಂದು ಕನಕದಾಸರ ವಾಣಿಯಂತೆ ನಾನು ಆ ಸೇವೆಯಲ್ಲಿ ನನ್ನ ಉಸಿರಿರೋವರೆಗೂ ಕೈಲಾದ ಮಟ್ಟಿಗೆ ಸೇವೆ ಮಾಡ್ತೇನೆ. ಈ ನನ್ನ ಈ ಹುಟ್ಟುಹಬ್ಬದ 75ನೇ ವರ್ಷದ ಹುಟ್ಟುಹಬ್ಬದ ಈ ಒಂದು ಸಂದೇಶ ಕೊಡ್ತಾ ಇದ್ದೇನೆ. ಪ್ರತಿ ವರ್ಷ ನನ್ನ ಕೈಲಾದ ಮಟ್ಟಿಗೆ ಬಡ ಕೂಲಿ ಕಾರ್ಮಿಕರಿರ್ಬೋದು, ಬಡ ಮಹಿಳೆಯರಿರ್ಬೋದು, ಬಡ ವಿದ್ಯಾರ್ಥಿಗಳಿಗೂ ಸಹ ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲು, ಸರ್ಕಾರಿ ಶಾಲೆಯಲ್ಲಿ ಓದೋ ಬಡ ಮಕ್ಕಳಿಗೂ ಸಹ ಪ್ರತಿ ವರ್ಷ ಒಂದು 500ರಿಂದ 1000 ಪುಸ್ತಕನ ಹಂಚ್ತಾ ಬಂದಿದ್ದೇನೆ ನಮ್ಮ ಬಡಾವಣೆ ಸರೌಂಡಿಂಗ್ ಇರೋ ಸರ್ಕಾರಿ ಶಾಲೆಗಳಲ್ಲಿ. ತಾವೆಲ್ಲ ನೋಡಿರ್ಬೋದು ಪತ್ರಿಕೆಯಲ್ಲಿ ಮತ್ತು ಮೀಡಿಯಾದಲ್ಲಿ. ಇದು ನನ್ನ ಒಂದು ಸಣ್ಣ ಸೇವೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಇಷ್ಟು ಹೇಳಲಿಕ್ಕೆ, ನನ್ನ ಹುಟ್ಟುಹಬ್ಬದ ಇಷ್ಟು ಹೇಳೋಕ್ಕೆ ಅವಕಾಶ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ನನ್ನ ಅಭಿನಂದನೆ. ಪತ್ರಕರ್ತ ಮೀಡಿಯಾದವ್ರಿಗೂ, ಸುದ್ದಿ ಮಾಧ್ಯಮದವ್ರಿಗೂ ನನ್ನ ಅಭಿನಂದನೆ. ಸರ್, ಇವತ್ತು ನಿಮ್ಮ 75 ವರ್ಷ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಯೂತ್ಸ್ಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಯೂತ್ಸ್ಗೆ ಕಷ್ಟಪಟ್ಟು ದುಡಿದ್ರೆ ನಿಮ್ಮ ಜೀವನ ಉತ್ತಮವಾಗಿರುತ್ತೆ. ದುಡಿದ ಮೇಲೆ ಮೊದಲು ನಿಮ್ಮ ತಂದೆ ತಾಯಿ ಸೇವೆ ಮಾಡಿ. ದಯವಿಟ್ಟು ಅವ್ರನ್ನ ಯಾವುದೇ ಕಾರಣಕ್ಕೆ ಆಶ್ರಮಕ್ಕೆ ಸೇರಿಸ್ಬೇಡಿ. ಅವ್ರ ಸೇವೆ ಮಾಡಿ ನೀವು ಬೆಳಿತೀರಾ. ಅವರು ಜೀವ ಇರೋರು ಏನೇ ಕಾಯಿಲೆ ಇದ್ದರೂ ಅವ್ರ ಸೇವೆ ಮಾಡಿ. ಹಾಗೂ ಕೈಯಲ್ಲಿ ಬಾಟ್ಲಿ ಹಿಡಿಬೇಡಿ, ಸಿಗರೇಟ್ ಹಿಡಿಬೇಡಿ, ತಂಬಾಕು ಹಿಡಿಬೇಡಿ. ನಿಮ್ಮ ಲೈಫ್ ಫ್ಯಾಂಟಾಸ್ಟಿಕ್ ಆಗಿರ್ತದೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಯಾರಿಗೂ ಮೋಸ ಮಾಡೋದಾಗಲಿ, ಕೆಟ್ಟದ ಆಲೋಚನೆ ಮಾಡೋದು ಮಾಡಬೇಡಿ. ಹೃದಯದಲ್ಲಿ ಸಂತೋಷ, ಖುಷಿಯಾಗಿ ದುಡೀರಿ. ನೀವು ಇನ್ನೊಬ್ಬರು ಸಹಕಾರ ಕೊಡಿ. ಯಾರ ಬಗ್ಗೆನೂ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನೀವು ನಿಮ್ಮ ಕುಟುಂಬ ಕೈಲಾದರೆ ಸಮಾಜ ಜನತೆಗೆ ಸೇವೆ ಮಾಡಿ, ಬಡವ್ರ ಸೇವೆ ಮಾಡಿ. ಇಲ್ಲಾಂದರೆ ಯಾರಿಗೂ ದುಃಖ ಕೊಡಬೇಡಿ, ಕಷ್ಟ ಕೊಡಬೇಡಿ, ತೊಂದರೆ ಕೊಡಬೇಡಿ. ಯೂತ್ಸ್ಗೆ ವಿಶೇಷವಾದ ಸಂದೇಶ, ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ. ತಾವು ಯೂತ್ರಿರ್ಬೋದು, ನಿಮಗೆ ಒಂದು ಆಸೆ ಆಕಾಂಕ್ಷೆ ಇರ್ತದೆ, ಅದನ್ನು ಅತಿಮಿತಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಆರೋಗ್ಯ ಕೆಟ್ಟೋದ್ರೆ ಈಗಿನ ಕಾಲದಲ್ಲಿ ಭಾಳ ಕಷ್ಟ. ಆಸ್ಪತ್ರೆಗಳಲ್ಲಿ ಹಣ ಇಲ್ಲದವರೆ ನಿಮ್ಮ ಆರೋಗ್ಯ ಸುಧಾರಿಸೋದಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ
ನಿಮ್ಮ ಕುಟುಂಬ, ನಿಮ್ಮ ಅಕ್ಕ ತಂಗಿದಿರು, ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ ಚೆನ್ನಾಗಿ ದುಡೀರಿ, ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡಿ. ಆದರೆ ಕೈಯಲ್ಲಿ ಸಿಗರೇಟು ಬಾಟ್ಲು ಹಿಡಿಬೇಡಿ. ನಿಮ್ಮ ಲೈಫ್ ಫ್ಯಾಂಟಾಸ್ಟಿಕ್ ಆಗಿರ್ತದೆ. 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಮಿಸ್ಟರ್ ಗೋವಿಂದರಾಜ್ ಅವರಿಗೆ. ಅವರು ತುಂಬ ಕಷ್ಟಪಟ್ಟು ಈಗ ಬರ್ತಡೇನ ಆಚರಿಸ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಹುಷಾರಿಲ್ಲದೆ ತೊಂದರೆಯಲ್ಲಿ ತುಂಬ ದಿವಸ ಹುಷಾರಿಲ್ಲದೆ ಇದ್ದರು. ಅದರಿಂದ ಈಗ ಮಾಡೋದೋ ಬೇಡವಾ ಹುಟ್ಟಿದ ಹಬ್ಬದ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡೇ ಇರಲಿಲ್ಲ. ಅದರಿಂದ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಲೇಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಸಣ್ಣ ಕಾರ್ಯಕ್ರಮಗಳು ಮಾಡಿಕೊಂಡು ಈ ಹುಟ್ಟುಹಬ್ಬದ ಶುಭಾಶಯಗಳು ಮಾಡಿದ್ದಾರೆ. ಮುಂದಕ್ಕೆ ಏನು ಮಾಡಬೇಕಂತ ಹೇಳ್ಬಿಟ್ಟು ಅವರು ಎಲ್ಲ ಆ್ಯಕ್ಟಿವಿಟೀಸ್ ಸೋಷಿಯಲ್ಲು ಜನರಿಗೆ ಬಡವರಿಗೆಲ್ಲ ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕೋ, ಅವ್ರಿಗೆ ಏನು ಸಹಾಯ ಮಾಡಬೇಕೋ ಎಲ್ಲ ಮಾಡಬೇಕಂತ ಉದ್ದೇಶದಲ್ಲಿದ್ದಾರೆ. ಅವರು ಮುಂದಕ್ಕೆ ಏನಂದರೆ ಎಲ್ಲ ಆರೋಗ್ಯ ಆಯಸ್ಸು ಕೊಟ್ಟು ದೇವರು ಅವ್ರನ್ನ ಕಾಪಾಡಲಿ. ಮುಂದಕ್ಕೆ ಏನೇನು ಮಾಡಬೇಕಂತ ಹೇಳ್ಬಿಟ್ಟು ಅವರೇ ತೀರ್ಮಾನ ಮಾಡಿಕೊಂಡು ಬಡವರಿಗೆ ಬಟ್ಟೆನೋ ಪುಸ್ತಕನೋ ಮಕ್ಕಳಿಗೆ ಓದೋಕ್ಕೆ ಸ್ಕೂಲ್ಗೆ ಅಡ್ಮಿಷನು ಮತ್ತು ಫೀಸು ಏನೋ ಕೊಟ್ಟು ಮುಂದೆ ಸಹಾಯ ಮಾಡೋಕ್ಕೆ ಅವರು ಮುಂದುವರೆದಿದ್ದಾರೆ. ಇದರಿಂದ ಇವರಿಗೆ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಎಲ್ಲ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತ, ಸಂಜಯ್ ನಗರ್ ನಿವಾಸಿ. ಗೋವಿಂದರಾಜ್ ಅವರು ನನ್ನ ಸ್ನೇಹಿತರು. 75 ವಸಂತಗಳನ್ನು ದಾಟಿ ಬಂದಿದ್ದಾರೆ. ಈಗ ತಾನೇ ಆಸ್ಪತ್ರೆಯಿಂದ ಬಂದು ದೇವರ ಕೃಪೆಯಿಂದ ಆರೋಗ್ಯವಾಗಿದ್ದಾರೆ. ಅವ್ರಿಗೆ ಇನ್ನೂ 25 ವರ್ಷ, ಅದ್ರ ಮೇಲೆ ಇನ್ನೊಂದು 50 ವರ್ಷ, ಹೀಗೆ 150 ವರ್ಷ ಬದುಕಬೇಕು ಅಂತ ನನ್ನ ಆಸೆ. ಯಾಕೆ ಅಂದರೆ ಅವರು ಮಾಡಿರುವ ದಾನ ಧರ್ಮಗಳು, ಕಂಬಳಿ ವಿತರಣೆ, ಸೀರೆ ವಿತರಣೆ, ಬಡಬಗ್ಗರಿಗೆ, ಆಮೇಲೆ ಕಷ್ಟ ಕಾಲದಲ್ಲಿರುವವರಿಗೆ ಯಾರ್ಯಾರಿಗೆ ಏನೇನು ಸಹಾಯ ಮಾಡಿರಬೇಕು, ಆಮೇಲೆ ಶಾಲಾ ಕಾಲೇಜು ಅವರಿಗೆ ಪುಸ್ತಕ ವಿತರಣೆ, ಬಡಬಗ್ಗರಿಗೆ ಸಹಾಯ, ಹೀಗೆ ಊಟ ತಿಂಡಿ ಎಲ್ಲ ಸೇರಿ ಅವರು ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಅವ್ರಿಗೆ ಲೆಕ್ಕ ಇಲ್ಲ. ಆದ್ರೂ ಇನ್ನೂ ಮುಂದೆ ಇದೇ ರೀತಿ ಎಲ್ಲರಿಗೂ ಹೆಲ್ಪ್ ಮಾಡ್ಕೊಂಡು ಹೋಗಲಿ. ಅವರು ಇನ್ನೂ 100 ವರ್ಷ ಬದುಕಬೇಕು ಅಂತ ನನಗೆ ಆಸೆ. ಇನ್ನೂ 100 ಸಂವತ್ಸರಗಳನ್ನು ದಾಟಿ ಇನ್ನು 175ನೇ ಹುಟ್ಟುಹಬ್ಬನ ಆಚರಿಸಬೇಕು ಅಂತ ನಾನು ಕೇಳ್ಕೊತೀನಿ. 75 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಗೋವಿಂದರಾಜ್ ಅವರಿಗೆ. ನಮ್ಮ ಗೋವಿಂದಣ್ಣವ್ರದ್ದು ಈ 75ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅದರಿಂದ ಈಗ ಚೇತರಿಸ್ಕೊಂಡು ಈಗ ಸ್ವಲ್ಪ ಚೆನ್ನಾಗಾಗಿದ್ದಾರೆ. ಅವ್ರು ಇನ್ನೂ ಇನ್ನೂ 75 ವರ್ಷ ಆಗಿದೆ, ಇನ್ನೂ 100 ವರ್ಷ ಹಿಂಗೆ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೊಳ್ಳೆ ಮಾತು ಹೇಳ್ಕೊಂಡು ಅವರು ಇನ್ನೂ ಚೆನ್ನಾಗಿರಬೇಕು ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ಯಾಕಂದರೆ ಹಿರಿಯರಿದ್ದಷ್ಟು ನಮಗೆ ಇನ್ನೂ ಒಳ್ಳೆ ಅವರ ಆಶೀರ್ವಾದದಿಂದ ಅವರು ಹೇಳೋ ಒಂದು ಮಾತು, ಹಿರಿಯರ ಮಾತು ಒಂಥರ ಏದೋಬೇಕೇ ಇರುತ್ತೆ, ಅವ್ರಿಗೆ ಅನುಭವ ಆಗಿರುತ್ತೆ. ಅದಕ್ಕೆ ನಮ್ಮಂಥ ಯೂತ್ರಿಗೆಲ್ಲ ಇವರೆಲ್ಲ ಇನ್ನೂ ಚೆನ್ನಾಗಿದ್ದು ದೇವ್ರಿಗೆ ಇನ್ನೊಂದು ಸ್ವಲ್ಪ ಆಶೀರ್ವಾದ ಕೊಟ್ಟು ಆರೋಗ್ಯ ಕೊಟ್ಟು ಇನ್ನೂ ಸದಾಕಾಲ ಇರಬೇಕು ಅನ್ನೋ ನಮ್ಮ ಕಳಕಳಿ. ಆಮೇಲೆ ಇವರು ತುಂಬ ಸಮಾಜ ಸೇವೆ ಮಾಡಿದ್ದಾರೆ. ಈ ಬಡವ್ರ ಮಕ್ಕಳಿಗೆ, ಸ್ಕೂಲ್ಗೆ, ಆಮೇಲೆ ಹಬ್ಬದ ದಿವಸ ಇರ್ಬೋದು, ಏನೋ ಒಂದು ಪ್ರತಿ ವರ್ಷವೂ ಇವ್ರ ಕೈಲಾದಷ್ಟು ಸಹಾಯಗಳು ಮಾಡ್ಕೊಂಡು ಕಂಬಳಿ ಕೊಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮತ್ತಿಕೆರೆ ಕಾಲೋನಿಗೆ ಒಂದು 150-200 ಜನಕ್ಕೆ ಕಂಬಳಿ ಕೊಟ್ಟಿದ್ದಾರೆ. ಅದೇ ಸದಾ ಇವ್ರ ಆಶೀರ್ವಾದದಿಂದ ಇನ್ನೂ ಜನಕ್ಕೆ ಒಳ್ಳೆ ಹೆಲ್ಪ್ ಆಗುತ್ತೆ. ಇವರು ಆರೋಗ್ಯದಿಂದ ಇನ್ನೂ ಚೆನ್ನಾಗಿರಬೇಕು ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ.